ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ. ತುಂಬ ದಿನಗಳ ನಂತರ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನೋಡಿ, ಬೈಕ್ ಟ್ಯಾಕ್ಸಿ ಕರ್ನಾಟಕಕ್ಕೆ ಬೇಡ ಅಂಥೇಳಿ ಆಟೋ ಚಾಲಕರು ಎಲ್ಲರೂ ಕೂಡ ಒಂದು ಕಡೆ ಹೋರಾಟ ಮತ್ತೊಂದು ಎಲ್ಲನೂ ಕೂಡ ಮಾಡಿ ಆಯಿತು. ಆದರೆ ಕರ್ನಾಟಕ ಹೈಕೋರ್ಟು ಇಲ್ಲ ಬೆಂಗಳೂರು ನಗರಕ್ಕೆ ಬೈಕ್ ಟ್ಯಾಕ್ಸಿ ಅವಶ್ಯಕತೆ ಇದೆ, ಅದನ್ನು ಮೋಟಾರ್ ಪ್ರಕಾರ ವೈಟ್ ಬೋರ್ಡ್ ಮಾಡೋಂಗಿಲ್ಲ, ಯೆಲ್ಲೋ ಬೋರ್ಡ್ ಆಗಿ ಪರಿವರ್ತನೆ ಮಾಡಿ ಅವರಿಗೆ ರೂಪುರೇಷೆಗಳನ್ನು ನಿಯಮಗಳನ್ನು ಜಾರಿ ಮಾಡಿ ಓಡಿಸ್ಬೋದು ಅಂಥೇಳಿ ಒಂದು ಸಾರಿಗೆ ಅಧಿಕಾರಿಗಳಿಗೆ ಒಂದು ಗೈಡ್ಲೈನ್ಸನ್ನು ಕೂಡ ಕೊಟ್ಟಿತ್ತು. ನಾವು ಆಟೋ ಚಾಲಕರು ಎಲ್ಲ ಒಂದು ಕಡೆ ಎಲ್ಲ ಮಾಡ್ಬಿಡ ಆಯಿತು, ಇನ್ನೇನು ಎಲ್ಲ ಪರ್ಮಿಷನ್ ಕೊಟ್ಟಾಯ್ತಲ್ಲ, ಇನ್ನೇನು ಬೆಂಗಳೂರಿನಲ್ಲಿ ಚಾಲು ಆಗ್ತವೆ. ಆಟೋ ಚಾಲಕರ ಪರಿಸ್ಥಿತಿ ಭಾಳ ಚಿಂತಾಜನಕವಾಗುತ್ತದೆ, ಈಗಲೇ ಬಿಗ್ನೆಸ್ ಇಲ್ಲ, ಇನ್ನು ಬೈಕ್ ಟ್ಯಾಕ್ಸಿ ಬಂದರೆ ಇನ್ನು ಯಾವ ಥರ ಆಗುತ್ತೆ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಂಡ್ರು. ಎಲ್ಲರೂ ಕೂಡ ಈಗ ಏನು ಹೈಕೋರ್ಟು ಏನು ಏಕಸದಸ್ಯ ಪೀಠ ಅಂತಂದರೆ ಮೊದಲನೇ ಸತಿ ಏನು ತೀರ್ಪು ಬಂದಾಗ ಆಟೋ ಚಾಲಕರ ಪರವಾಗಿ ಬಂತು, ತದನಂತರ ಬಂದಾಗ ಬೈಕ್ ಟ್ಯಾಕ್ಸಿ ಪರವಾಗಿ ಬರ್ತು. ಆಗ್ಲಿಂದನೂ ಕೂಡ ನಿರಂತರವಾಗಿ ಬೈಕ್ ಟ್ಯಾಕ್ಸಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಸೇವೆಯನ್ನು ಕೊಡ್ಕೊಂಡು ಬಂದಿದೆ. ಹಾಗೆ ಈಗ ಏನು ಹೈಕೋರ್ಟ್ನಲ್ಲಿ ಏನು ಅಂತಂದರೆ ಗಡುವಿತ್ತು ಅಂತಂದರೆ 3 ತಿಂಗಳು ಒಳಗಡೆ ಏನಾದ್ರು ಕೂಡ ಸುಪ್ರೀಂ ಕೋರ್ಟಿಗೆ ಹೋಗೋಕ್ಕೆ ಗಡುವಿತ್ತು. ಆ ಗಡುವು ಇನ್ನೇನು 2.5 ತಿಂಗಳು ಆಗಿತ್ತು. ಈಗ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಏನೋ ಮನವರಿಕೆ ಏನೋ ಮಾಡಿದ್ದಾರೆ ಅಂಥೇಳಿ CM ಸಿದ್ದರಾಮಯ್ಯನವ್ರಿಗೆ ಮನವಿ ಮಾಡಿದ್ದಾರೆ ಸಾರಿಗೆ ಅಧಿಕಾರಿಗಳು ಪ್ಲಸ್ ರಾಮಲಿಂಗಾರೆಡ್ಡಿ ಅವರು. ಇಲ್ಲ, ಈ ಒಂದು ಕೇಸನ್ನು ಸುಪ್ರೀಂ ಕೋರ್ಟ್ ಅವ್ರಿಗೂ ಕೂಡ ತಗೊಂಡು ಹೋಗಬೇಕು, ಏನಾದರೂ ಕೂಡ ಕರ್ನಾಟಕಕ್ಕೆ ಬೈಕ್ ಟ್ಯಾಕ್ಸಿ ಬೇಡ ಅಂತೇಳಿ ತೀರ್ಮಾನವನ್ನು ಮಾಡಬೇಕು. ಮತ್ತು ಆಟೋ ಚಾಲಕರಿಗೆ ಏನಾದರೂ ಕೂಡ ಒಂದು ನ್ಯಾಯವನ್ನು ನಾವು ಕೊಡಿಸ್ತೀವಿ ಅಂತ ಅಂದರೆ ಇದು ಸುಪ್ರೀಂ ಕೋರ್ಟಿಗೆ ಹೋಗಲೇಬೇಕು. ಇಲ್ಲ ಅಂತಂದರೆ ನಾವು ಸುಮ್ಮನಿದ್ಬಿಟ್ರೆ ಇಲ್ಲ ಇವರೇನೋ ಮಾತನಾಡ್ಕೊಂಡಿದ್ದಾರೆ ಮತ್ತೊಂದು ಅಂತೇಳಿ ಈ ರೀತಿಯಾಗಿ ತಪ್ಪು ಕಲ್ಪನೆಯನ್ನು ಮಾಡ್ಕೊಂಡ್ಬಿಡ್ತಾರೆ ಆಟೋ ಚಾಲಕರು ಮತ್ತು ಡ್ರೈವರ್ಗಳು ಅಂತೇಳಿ ಈಗ ಏನು 23 ಒಳಗಡೆ ಅದಕ್ಕೆ ಒಂದು ಸುಪ್ರೀಂ ಕೋರ್ಟಿಗೆ ಒಂದು ಅಪೀಲ್ ಆಗ್ತಕ್ಕಂಥ ಕೆಲಸವನ್ನು ಎಲ್ಲ ರೀತಿಯಲ್ಲಿ ಮಾಡಿದ್ದಾರೆ ಮತ್ತೊಂದು ಅಂತೇಳಿ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಪೇಪರಲ್ಲಿ ಎಲ್ಲ ಕೂಡ ಬರ್ತಾ ಇದ್ದಕ್ಕಂಥದ್ದು. ನೋಡಿ, ನ್ಯಾಯಾಲಯ ಅಂತ ಅಂದಮೇಲೆ ಇಲ್ಲೇ ಕರ್ನಾಟಕದಲ್ಲಿ ಸುಮಾರು ವರ್ಷ ಆಗಿದೆ ಹೈಕೋರ್ಟ್ನಲ್ಲೇ. ಇದು ಒಂದು ಬಾರಿ ಅಲ್ಲದೇ 2 ಬಾರಿನೂ ಆಯಿತು, ಎಲ್ಲರೂ ಕೂಡ ಕಾತುರದಿಂದ ಕಾದರು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೂ ಎಷ್ಟು ವರ್ಷ ಆಗ್ಬೋದು, ಆದ್ರೂ ಕೂಡ ಏನು ಒಂದೇ ವರ್ಷಕ್ಕೆ ಅಲ್ಲಿ ಕ್ಲಿಯರ್ ಆಗ್ತದಾ ಇಲ್ವಾ ಅಂಥೇಳಿ ಸುಮಾರು ಜನ ಆಟೋ ಚಾಲಕರು ಎಲ್ಲರೂ ಕೂಡ ಅಂದ್ಕೊಳ್ತಿದ್ದಾರೆ. ಮತ್ತು ಕೆಲವರು ಬೈಕ್ ಟ್ಯಾಕ್ಸಿಯವರು ಅಷ್ಟೇ, ಇಲ್ಲ ಯಾವುದೇ ಭಾಗದಲ್ಲೂ ಕೂಡ ಸುಪ್ರೀಂ ಕೋರ್ಟಲ್ಲೂ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ, ಇಲ್ಲೇ ಹೈಕೋರ್ಟಲ್ಲಿ ತೀರ್ಪನ್ನು ಬೆಂಗಳೂರು ನಗರಕ್ಕೆ ಇಷ್ಟೊಂದು ರೆಟ್ರೋಸಿಟಿಗೆ ಕೊಟ್ಟಿರ್ತಕ್ಕಂಥದ್ದು ಇನ್ನೇನು ಸುಪ್ರೀಂ ಕೋರ್ಟ್ನಲ್ಲಿ ಕೊಡದೇ ಕೊಡ್ತಾರೆ ಹಂಗೆ ಅಂತೇಳಿ ಕೆಲವರು ತಿಳ್ಕೊಂಡಿದ್ದಾರೆ. ನೋಡಿ, ನ್ಯಾಯಾಲಯ ಅಂತ ಅಂದಮೇಲೆ ಎಲ್ಲರಿಗೂ ಕೂಡ ನಾವು ತಲೆ ಬಾಗಬೇಕಾಗ್ತದೆ, ನ್ಯಾಯಾಲಯಕ್ಕೆ ತಲೆ ಬಾಗಲೇಬೇಕಾಗ್ತಾರೆ, ಯಾರು ಆಟೋ ಚಾಲಕರಾಗಲಿ ಬೈಕ್ ಟ್ಯಾಕ್ಸಿಯವರಾಗಲಿ. ಹಾಗೆ ಇನ್ನೂ ಅಲ್ಲಿಗೆ ಇವರು ಏನು 23 ಒಳಗಡೆ ಈಗ ಅರ್ಜಿಯನ್ನು ನಾವು ಹಾಕ್ತೀವಿ ಅಂಥೇಳಿ ಎಲ್ಲ ಕೂಡ ಅಂದ್ಕೊಂಡಿದ್ದಾರೆ. ಬಟ್ ನೋಡೋಣ ಯಾವ ರೀತಿಯಾಗಿ ಅದೂ ಎಷ್ಟು ವರ್ಷ ಆಗ್ತದೆ, ಏನಾಗ್ತದೆ. ಏನಾದರೂ ಕೂಡ ಇನ್ನು ಕಾಂಗ್ರೆಸ್ ಗೌರ್ಮೆಂಟು 2.5 ವರ್ಷ ಇದೆ. ಆ ಕಾಂಗ್ರೆಸ್ ಗೌರ್ಮೆಂಟ್ ಮುಗಿಯೋ ಹೊತ್ತಿಗೆ ಏನಾದರೂ ಕೂಡ ಯಾರು ಪರವಾಗಿ ತೀರ್ಪು ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ, ಈಗಲೇ ಹೇಳೋಕ್ಕಾಗಲ್ಲ. ಸುಪ್ರೀಂ ಕೋರ್ಟಲ್ಲಿ ಅದು ಡೆಲ್ಲಿಲಿ ನಡೆಯುವಂಥ ವಾದ ವಿವಾದಗಳು ನಮಗೆ ಹೆಂಗೆ ಗೊತ್ತಾಗ್ತವೆ, ಕೆಲವೊಂದು ಗೊತ್ತಾದರೂ ಕೂಡ ಕೆಲವೊಂದು ವಕೀಲರುಗಳ ಮುಖಾಂತರ ಗೊತ್ತಾಗ್ತದೆ. ನೋಡೋಣ, ಕಾದು ನೋಡೋಣ. ಇನ್ನೂ ಇಷ್ಟು ವರ್ಷನೇ ಕಾದಿದ್ದೀವಂತೆ, ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೂ ಯಾವ್ಯಾವ ವಿಚಾರಗಳು, ಯಾವ್ಯಾವ ಮತ್ತೊಂದು ಏನೇನು ಯಾವ್ಯಾವು ಅಂತಂದರೆ ಯಾವುದಕ್ಕೂ ಬೇಡ ಮತ್ತೊಂದು ಅಂತ ಹೇಳಿ ಇಲ್ಲಿ ಯಾವ ಥರ ಚರ್ಚೆ ಆಯಿತು ಅದೇ ರೀತಿಯಾಗಿ ಅಲ್ಲೂ ಕೂಡ ಕೂಲಂಕುಷವಾಗಿ ಯಾರ್ಯಾರು ಜಡ್ಜ್ಮೆಂಟ್ ಕಾಪಿಯನ್ನು ತೊಗೊಂಡಿದ್ದಾರೆ ಎಲ್ಲನೂ ಕೂಡ ನೋಡಿಕೊಂಡು ತದನಂತರ ಒಂದು ಜಡ್ಜ್ಮೆಂಟ್ ಕೊಡ್ತಕ್ಕಂಥ ಕೆಲಸ ಆಗಬಹುದು ಅಂತ ನಾವು ಅಂದ್ಕೊಂಡಿದ್ದೀವಿ. ನೋಡೋಣ ಸ್ನೇಹಿತರೆ, ಯಾವಾಗ ಹೆಂಗೆ ಆಗ್ತದೆ. ಒಂದು ಕಡೆ ಆಟೋ ಗ್ಯಾಸ್ ಸಿಗ್ತಾಯಿಲ್ಲ ಈಗ ಆಟೋ ಚಾಲಕರಿಗೆ, ಒಂದು ಕಡೆ ಈ ಬೈಕ್ ಟ್ಯಾಕ್ಸಿದು. ನೋಡೋಣ, ಬೈಕ್ ಟ್ಯಾಕ್ಸಿಯನ್ನು ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಕೋರ್ಟಿಂದನೇ ಪರ್ಮಿಷನ್ ಸಿಕ್ಕಿದೆ, ನಾವು ಮಾಡ್ತಾಯಿದ್ದೀವಿ ಅಂತೇಳಿ. ಏನಾದರೂ ಕೂಡ ಏನು ಸ್ಟೇಯನ್ನು ತೊಗೊಂಡು ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಓಡಿಸ್ದಂಗೆ ಏನಾದರೂ ಕೂಡ ಹೈಕೋರ್ಟ್ನಲ್ಲಿ ಮಾಡ್ತಾರಾ ಮತ್ತೊಂದು ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಏನಾದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯತನ, ಈಗ ಏನೋ ಎಲ್ಲ ಒಂದು ಮಾಧ್ಯಮ ಮತ್ತೊಂದು ಬಂದಾಗಂಥ ಸಂದರ್ಭದಲ್ಲಿ ಏನೋ ಒಂದು ಇಲ್ಲ ನಾವು ನಿಲ್ಲಿಸ್ತೀವಿ ಮತ್ತೊಂದು ಅಂತೇಳಿ ಈ ರೀತಿಯಾಗಿ ಆಶ್ವಾಸನೆಗಳನ್ನು ಕೊಡ್ತಾರೆ ಹೊರತು ಅವರು ಬಂದು ಫೀಲ್ಡಲ್ಲಿ ಇಳಿದು ಕಾರ್ಯಾಚರಣೆ ಮಾಡೋದು ಏನು ಒಂದು ತಿಂಗಳಲ್ಲಿ 2 ಸತಿ 3 ಸತಿ ಮಾಡಿದರೂ ಮಾಡ್ಬೋದು. ಬಿಫೋರ್ ಮತ್ತೆ ಕಳೆದಾದ್ಮೇಲೆ ಅಯ್ಯೋ ಬಿಡ್ರಯ್ಯ ಅದು ದಿನನಿತ್ಯ ಇದ್ದೇ ಇರುತ್ತೆ
ಬೇರೆ ಕೆಲಸ ಈ ರೀತಿಯಾಗಿ ತೊಡ್ಕೊಂಡ್ಬಿಡ್ತಾರೆ. ನೋಡೋಣ ನಮ್ಮ ಆಟೋ ಚಾಲಕರಿಗೆ ಈಗಲಾದರೂ ಕೂಡ ಸುಪ್ರೀಂ ಕೋರ್ಟಲ್ಲಿ ಏನಾದರೂ ಕೂಡ ನ್ಯಾಯ ಸಿಗುತ್ತಾ ಇಲ್ವಾ, ಅಲ್ಲಿ ಯಾವ ಥರ ಇನ್ನೂ ಎಷ್ಟು ವರ್ಷ ಎಳ್ಕೊಂಡೋಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಬಟ್ ನ್ಯಾಯಾಲಯ ಅಂತ ಅಂದಮೇಲೆ ನೀವು ಎಲ್ಲರೂ ಕೂಡ ಒಂದಲ್ಲ ರೀತಿಯಲ್ಲಿ ಪೇಷನ್ಸ್ ಇರಲೇಬೇಕು. ಈಗ ಏನು ಕೇಸ್ ತಗೊಂಡೋಗಿ ನಾಳೆಗೆ ಅರ್ಜಿ ಹಾಕ್ಬಿಟ್ರೆ ನಾಳೆಗೆ ಒಂದು ತೀರ್ಪು ಬಂದ್ಬಿಡುತ್ತೆ ಅನ್ನೋದಲ್ಲ. ನೋಡೋಣ, ಕಾದು ನೋಡೋಣ ಯಾವ ರೀತಿಯಾಗಿ ಆಗ್ತದೆ ಅನ್ನೋದನ್ನು. ಆಮೇಲೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಯಾವ ರೀತಿಯಾಗಿ ಅವರು ಒಂದು ಪ್ರೆಸ್ ಮೀಟ್ ಮಾಡಿ, ಇಲ್ಲ ಇವ್ರು ನಾವು ಯಾವ ರೀತಿಯಾಗಿ ಹೋಗ್ತೀವಿ, ಅಲ್ಲಿ ಯಾರು ವಕೀಲರನ್ನು ನೇಮಕ ಮಾಡ್ತಾರೆ ಮತ್ತೊಂದು ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ನೋಡೋಣ, ರಾಮಲಿಂಗಾರೆಡ್ಡಿ ಅವರು ಯಾವ ಡಿಸಿಷನ್ ತಗೊಂಡು ಅವರನ್ನು ಪ್ರೆಸ್ ಮೀಟ್ ಮಾಡಿ ಮತ್ತೊಂದು ಅವ್ರು ಕೂಲಂಕುಷವಾಗಿ ಹೇಳಿದಾಗ ಎಲ್ಲರಿಗೂ ಕೂಡ ಗೊತ್ತಾಗ್ತದೆ ಸ್ನೇಹಿತರೆ. ಹಾಗಾಗಿ ನನಗೆ ಗೊತ್ತಿರೋಷ್ಟು ವಿಚಾರಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಳಕ್ಕೆ ಬಯಸ್ತೇನೆ. ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅನ್ನೋದನ್ನು ನಮ್ಮೆಲ್ಲ ವೀಕ್ಷಕರಿಗೆ ನಾನು ಹೇಳಕ್ಕೆ ಬಯಸ್ತೇನೆ. ಮತ್ತು ನಾನು ಹೇಳ್ತೇನೆ, ನಾವು ಯಾರ ವಿರೋಧಿಗಳಲ್ಲ, ಮತ್ತೊಂದು ಅಲ್ಲ. ಎಲ್ಲರೂ ಕೂಡ ಇಲ್ಲಿ ಜೀವನ ಮಾಡಲಿಕ್ಕೆ ಬಂದಿರುವಂಥದ್ದು. ಆದರೆ ಕಾನೂನು ಪ್ರಕಾರ ಸರ್ಕಾರಗಳು ಮತ್ತೊಂದು ಇದರಲ್ಲಿ ಯಾವ ಗೈಡ್ಲೈನ್ಸಲ್ಲಿ ಯಾವನ್ನ ಪರಿಪಾಲನೆ ಮಾಡಬೇಕು ಅದನ್ನು ಮಾಡಿಕೊಂಡು ಮಾಡಿದರೆ ಯಾರು ಕೂಡ ಏನು ಕೇಳಲ್ಲ. ನಾವು ಒಂಥರ ವಿರೋಧವಾಗಿ ಮಾಡೋಕೆ ಹೋತು ಅಂತಂದರೆ ಎಲ್ಲರೂ ಕೂಡ ಜನಗಳು ನಮ್ಮನ್ನು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತಾರೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡೋಕೆ ಹೋಗ್ಬಾರ್ದು. ಏಕೆಂತಂದರೆ ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ಮಾಡ್ಬೋದು ಅದನ್ನು ನಾವು ನ್ಯಾಯಬದ್ಧವಾಗಿ ಮಾಡಿದರೆ ಎಲ್ಲರಿಗೂ ಕೂಡ ಯಾರು ಅಂತಂದರೆ ಜನಗಳು ನಾನು ಆಟೋ ಚಾಲಕನಾಗಿ ಬೈಕ್ ಟ್ಯಾಕ್ಸಿಯನ್ನು ಬೈಯೋವಂಥದ್ದು ಮತ್ತೊಂದು ಅನ್ನೋದಲ್ಲ. ಬಟ್ ಇಲ್ಲಿ ಏನಾಗ್ತಾಯಿದೆ ಅಂತಂದರೆ ಆಟೋನೇ ನಂಬಿಕೊಂಡು 3-4 ಲಕ್ಷ ಕುಟುಂಬಗಳ ಆಟೋದಿದೆ. ಮತ್ತು ಕ್ಯಾಬ್ ಸುಮಾರು 10 ಲಕ್ಷ ಕ್ಯಾಬ್ ಡ್ರೈವರ್ಗಳಿದ್ದಾರೆ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಾಲ ಸೋಲ ಎಲ್ಲನೂ ಮಾಡಿಕೊಂಡು ಬಂದು ಬೆಂಗಳೂರು ನಗರದಲ್ಲಿ ಏನು ದೊಡ್ಡ ದಬಾಕ್ಬೋದು, ಮತ್ತೊಂದು ದುಡಿಬೋದು, ನಾವೇನಾದ್ರು ಒಂದು ನಮ್ಮ ಒಂದು ಜೀವನವನ್ನು ರೂಪಿಸ್ಕೊಳ್ಬೋದು ಅಂತೇಳಿ ಎಲ್ಲರೂ ಕೂಡ ಬಂದಿರತಕ್ಕಂಥದ್ದು. ಆದರೆ ಇಲ್ಲಿ ಯಾವುದಕ್ಕೆ ಪರ್ಮಿಷನನ್ನು ಕೊಟ್ಟಿದ್ದಾರೆ, ಅದು ಯಾವುದಕ್ಕೂ ಇದ್ರ ಮೇಲೆ ಓಡಿಸ್ಬೇಕು, ಅದ್ರ ಮೇಲೆ ನಾವು ಮಾಡಿದರೆ ಏನೂ ಆಗಲ್ಲ. ಇವತ್ತು ಈಸಿಯಾಗಿ ನಾವೇನಾದ್ರು ದುಡ್ಡು ಸಂಪಾದನೆ ಮಾಡೋದು, ಇಲ್ಲೀಗಲ್ ಕಂಪ್ನಿಯನ್ನು ಈಸಿಯಾಗಿ ಏನೋ ಒಂದು ನಾವು ಮಾಡ್ಕೋಬೋದು ಮತ್ತೊಂದು ಅಂತೇಳಿ ಅದು ಅಪರಾಧ ಆಗ್ತದೆ. ಏನಾದರೂ ಅನ್ಎಕ್ಸ್ಪೆಕ್ಟವಾಗಿ ಬೈಕಲ್ಲಿ ಹೋಗಿ ಕೈಯ ಕಾಲೋ ಮತ್ತೊಂದು ಏನೋ ಒಂದು ಮುರಿದೋಗಿ ಅದು ಕೋರ್ಟಿಗೆ ಹೋಗಿ ಮತ್ತೊಂದು ಇನ್ಸೂರೆನ್ಸ್ ಕ್ಲೈಮ್ ಆಗದೆ ಹೋದಂಥ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಅನಾಹುತಗಳಿಗೆ ಏನೋ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಕಟ್ಟಬೇಕು ಅಂದಂಥ ಸಂದರ್ಭದಲ್ಲಿ ಅದು ಯಾವುದಾಗ ನಾವು ಎಲ್ಲಿಂದ ತಂದುಕೊಡೋಕ್ಕಾಗ್ತದೆ. ಹಾಗಾಗಿ ಇದಕ್ಕೆ ಏನಾದರೂ ಪರ್ಮಿಷನ್ ಸುಪ್ರೀಂ ಕೋರ್ಟ್ನಲ್ಲಿ, ಈಗ ಕರ್ನಾಟಕ ಹೈಕೋರ್ಟ್ನಲ್ಲಿ ರೂಪುರೇಷನ್ಗಳನ್ನು ಜಾರಿ ಮಾಡಿ ಅಂತ ಹೇಳಿದೆ. ಇನ್ನೂ ಕೂಡ ಇವರು ಜಾರಿ ಮಾಡಿಲ್ಲ. ಅಲ್ಲಿ ನೋಡೋಣ ಯಾವ ರೀತಿಯಾಗಿ ಸ್ಟೇ ತಗೊಬಂದು ಯಾವ ರೀತಿಯಾಗಿ ಮುಂದಿನ ಒಂದು ನಡೆ ಆಗಿರುತ್ತೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ನಮಸ್ಕಾರ, ಎಲ್ಲರಿಗೂ ಕೂಡ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.